ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಮಂಜುನಾಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು ಈ ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ SSGD ಕಾನ್ಸ್ಟೇಬಲ್ ಮತ್ತು MTS ಮತ್ತು ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಜಿಕೆ ಪ್ರಶ್ನೋತ್ತರಗಳನ್ನ ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋಣ. ಆದರೆ ಬನ್ನಿ, ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 1 ಹೀಗಿದೆ ನೋಡ್ರಿ. ಉತ್ತರ ಭಾರತದ ಹಿಂದೂ ಲೂಥರ್ ಎಂದು ಯಾರನ್ನ ಕರೆಯುತ್ತಾರೆ? ನೋಡ್ರಿ, ಆಪ್ಷನ್ಸ್ ಎ ಹೀಗಿದೆ, ದಯಾನಂದ ಸರಸ್ವತಿ. ಆಪ್ಷನ್ ಬಿ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಆಪ್ಷನ್ ಸಿ ರಾಧಕಾಂತ ದೇವ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಇದೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಹಿಂದೂ ಲೂಥರ್ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ಆಪ್ಷನ್ ಬಿ ಅಂದ್ರ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರನ್ನ ಏನಂತ ಕರೀತಾರಪ್ಪ ಅಂದ್ರೆ ಹಿಂದೂ ಲೂಥರ್ ಅಂತೇಳಿ ಕರೀತಾರ. ಏನಂತ ಕರೀತಾರ್ರಿ? ಹಿಂದೂ ಲೂಥರ್ ಅಂತೇಳಿ ಅವರನ್ನ ಕರೀತಾರ. ಯಾರನ್ನ ಕರೀತಾರಪ್ಪ ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರನ್ನ ಏನಂತ ಕರೀತಾರಪ್ಪ ಅಂದ್ರೆ ಉತ್ತರ ಭಾರತದ ಹಿಂದೂ ಲೂಥರ್ ಅಂತ ಕರೀತಾರೆ. ದಯಾನಂದ ಸರಸ್ವತಿ ಅವರನ್ನ ಭಾರತದ ಹಿಂದೂ ಲೂಥರ್ ಅಂದಾಗ ಮಾರ್ಟಿನ್ ಲೂಥರ್. ಭಾರತದ ಹಿಂದೂ ಲೂಥರ್ ಅಂದಾಗ ದಯಾನಂದ ಸರಸ್ವತಿ. ಹಾಗಾದ್ರೆ ಇಲ್ಲಿ ಏನಿದೆ, ಉತ್ತರ ಭಾರತದ ಹಿಂದೂ ಲೂಥರ್ ಅಂತ ಯಾರನ್ನ ಕೇಳ್ತಾರಪ್ಪ ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರನ್ನ. ಇವರು ಸಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥವರಾಗಿದ್ದಾರೆ ಅಂತೇಳಿ ನೋಡ್ತಾ ಇದ್ವಿ. ಹಾಗಾದ್ರೆ ಏನ್ರಿ, ಈ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸಹ ವಿಧವಾ ಪುನರ್ವಿವಾಹಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರ. ಹಾಗಾಗಿ ಇವರನ್ನ ಉತ್ತರ ಭಾರತದ ಹಿಂದೂ ಲೂಥರ್ ಅಂತ ಕರೀತಾರೆ. ದಯಾನಂದ ಸರಸ್ವತಿ ಅವರ ಬಗ್ಗೆ ನೋಡುವಾಗ 1875ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದ್ರು. ಆರ್ಯ ಸಮಾಜವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ರು. ವೇದಗಳಿಗೆ ಹಿಂದಿರುಗಿರಿ. ಏನ್ರಿ? ವೇದಗಳಿಗೆ ಹಿಂದಿರುಗಿರಿ ಅಂತ ಹೇಳ್ತಾರೆ ನೋಡ್ರಿ. ವೇದಗಳಿಗೆ ಹಿಂದಿರುಗಿರಿ, ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ದಯಾನಂದ ಸರಸ್ವತಿ ಅದೇ ರೀತಿಯಾಗಿ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯನ್ನ ಬರೀತಾರ. ಸತ್ಯಾರ್ಥ ಪ್ರಕಾಶ. ಅದೇ ರೀತಿಯಾಗಿ ನೋಡುವಾಗ ಸುದ್ದಿ ಚಳವಳಿಯನ್ನ ಇವರ ಶಿಷ್ಯರಾಗಿರ್ತಕ್ಕಂತಹ ಶ್ರದ್ಧಾನಂದರು ಏನು ಮಾಡ್ತಾರಪ್ಪ ಅಂದ್ರ ಸುದ್ದಿ ಚಳುವಳಿಯನ್ನ ಹಮ್ಮಿಕೊಳ್ತಾರ. ಸುದ್ದಿ ಚಳುವಳಿ ಅಂದಾಗ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮತ್ತೆ ಕರೆದುಕೊಂಡು ಹಿಂದೂ ಧರ್ಮಕ್ಕೆ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತಕ್ಕಂತಹ ಒಂದು ಚಳವಳಿ ಸುದ್ದಿ ಚಳವಳಿ ಅಂತ ಕರಿತಾ ಇದೀವಿ. ಅದೇ ರೀತಿಯಾಗಿ ಲಾಲ್ ಹಂಸರಾಜ್ರವರು ಏನು ಮಾಡ್ತಾರಪ್ಪ ಅಂದ್ರೆ ದಯಾನಂದ ಆಂಗ್ಲೋ ವೇದಿಕ ಶಾಲೆಯನ್ನ ತೆರಿತಾರ್ರಿ ಲಾಹೋರ್ನಲ್ರಿ. ದಯಾನಂದ ಆಂಗ್ಲೋ ವೇದಿಕ ಶಾಲೆಯನ್ನ ಸಹ ತೆರಿತಾರ. ಎಲ್ಲಪ್ಪ ಅಂದ್ರ ಲಾಹೋರ್ನಲ್ಲಿ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ದಯಾನಂದ ಸರಸ್ವತಿ ಅವರು ಸಹ ಧಾರ್ಮಿಕ ಸುಧಾರಣೆಗೆ ಶ್ರಮಿಸಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಅಷ್ಟೇ ಅಲ್ಲದ ಏನಪ್ಪಾ ಅಂದ್ರೆ ನಮ್ಮ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸಹ ಅವರ ಸಾಲಿನಲ್ಲಿ ನಿಲ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾದ್ರೆ ನೋಡ್ರಿ, ಮತ್ತೇನು ಕೇಳಬಹುದು, ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರ? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ಬಸವಣ್ಣವರನ್ನ ಕರೀತಾರ್ರಿ. ಬಸವಣ್ಣವರು. ಹೌದು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದ್ರಿ. ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 2. ಪ್ರಶ್ನೆ ನಂಬರ್ 2 ಹೀಗಿದೆ ನೋಡ್ರಿ. ಮಹಾದ ಸತ್ಯಾಗ್ರಹದ ನೇತೃತ್ವವನ್ನ ವಹಿಸಿದವರಾರು ಇದರಿ? ಹಾಗಾದ್ರೆ ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ಆಚಾರ್ಯ ವಿನೋಬಾವೆ, ಆಮೇಲೆ ಆಪ್ಷನ್ ಡಿ ಬಾಲ ಗಂಗಾಧರ್ ತಿಲಕ್ ರೀ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಮಹದ ಸತ್ಯಾಗ್ರಹದ ನೇತೃತ್ವವನ್ನ ವಹಿಸ್ತಾರ. ಮಹದ ಸತ್ಯಾಗ್ರಹ, ಕಾಲರ ಸತ್ಯಾಗ್ರಹ ನೋಡ್ರಿ, ಇವುಗಳದ ಒಂದು ನೇತೃತ್ವವನ್ನ ವಹಿಸಿದರು. ಮಹದ್ ಅಂತಕ್ಕಂಥದ್ದು ಕೆರೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಕಾಲರ ಅಂತಕ್ಕಂಥದ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಅಂದ್ರ ಅಸ್ಪೃಶ್ಯರನ್ನ ಏನು ಮಾಡಬೇಕಪ್ಪ ಅಂದ್ರೆ ದೇವಾಲಯದಲ್ಲಿ ಪ್ರವೇಶ ಮಾಡಬೇಕು
ಆನಂತರ ಅಸ್ಪೃಶ್ಯರಿಗೆ ನೀರುಗಳನ್ನು ಕೆರೆಗಳಲ್ಲಿ ಆಗಿರಬಹುದು, ಬಾವಿಗಳಲ್ಲಿ ಆಗಿರಬಹುದು, ಅವರಿಗೆ ಏನು ಮಾಡ್ಬೇಕ್ರಿ, ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಂತ ತಿಳ್ಕೊಂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಹೋರಾಟ ಇದಾಗಿದೆ ರೀ. ಹಾಗಾದ್ರೆ ನಾವು ನೋಡ್ರಿ, ಅಂಬೇಡ್ಕರ್ ಅವರು ಬಹಳ ಒಂದು ಶೂದ್ರ ಕುಟುಂಬದಲ್ಲಿ ಜನಿಸಿದರೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ತಾರ. 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಏಪ್ರಿಲ್ 14ರಂದು ಜನಿಸಿದರು. ತಂದೆ ರಾಮಜಿ ಸಕ್ಪಾಲ್, ತಂದೆ ರಾಮಜಿ ಸಕ್ಪಾಲ್, ರಾಮಜಿ ಸಕ್ಪಾಲ್. ಆನಂತರ ತಾಯಿ ಭೀಮಾಬಾಯಿ, ತಾಯಿ ಭೀಮಾಬಾಯಿ ಅಂತ ನೋಡ್ತಾ ಇದೀವಿ, ಭೀಮಾಬಾಯಿ. ಹೌದಲ್ರಿ? ಹಾಗಾದ್ರೆ ಇವರು ನೋಡ್ರಿ ಮಹಾರಾಷ್ಟ್ರದ ಅಂಬೇವಾಡಿಯಲ್ಲಿ ಜನಿಸ್ತಾರ. ಮಹಾರಾಷ್ಟ್ರದ ಅಂಬೇವಾಡಿಯಲ್ಲಿ ಜನಿಸ್ತಾರ ಅಂತೇಳಿ ಒಬ್ರು ಹೇಳ್ತಾರ. ಇನ್ನೊಂದು ಮಾಹಿತಿ ಪ್ರಕಾರ ಅಂಬೇವಾಡಿಯಲ್ಲಿ ಜನಿಸಿದರು. ಇನ್ನೊಂದು ಮಾಹಿತಿ ಪ್ರಕಾರ ಮಧ್ಯಪ್ರದೇಶದ ಮೋ ಎಂಬಲ್ಲಿ, ಮಧ್ಯಪ್ರದೇಶದ ಮೋ ಎಂಬಲ್ಲಿ ಜನಿಸಿದರು ಅಂತೇಳಿ ನೋಡ್ತಾ ಇದೀವಿ ರೀ. ಹೌದಲ್ರಿ? ಹಾಗಾದ್ರೆ ಇವುಗಳಲ್ಲಿ ಯಾವುದೇ ಆಗಿದ್ರು ಸಹ ನೋಡ್ರಿ, ಮಧ್ಯಪ್ರದೇಶದ ಮೋ ಎಂಬ ಪ್ರದೇಶದಲ್ಲಿ ಅವರ ತಂದೆ ರಾಮಜಿ ಸರ್ ಅವರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗಾದ್ರೆ ಇವರ ಮೂಲ ಸ್ಥಳ ಮಹಾರಾಷ್ಟ್ರದ ಅಂಬೇವಾಡಿ ಆಗಿತ್ತು. ಹೌದಲ್ರಿ? ಹಾಗಾದ್ರೆ ಈ ರೀತಿಯಾಗಿ ಶಿಕ್ಷಣವನ್ನ ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂತಹ ಅಂಬೇಡ್ಕರ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಜೀವನದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಕಹಿ ಘಟನೆಗಳನ್ನ ಅನುಭವಿಸಿ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಹದ ಸತ್ಯಾಗ್ರಹ ಮತ್ತು ಕಾಲರ ಸತ್ಯಾಗ್ರಹ ಅಂತಕ್ಕಂಥದನ್ನ ಮಾಡ್ತಾರ. ಅದರಲ್ಲಿ ಇದರ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ನೋಡ್ತಾ ಇದ್ರಿ. ಇವರ ಒಂದು ಪರಿಶ್ರಮದ ಸಲುವಾಗಿ ಸಂವಿಧಾನ ಅಂತಕ್ಕಂಥದ್ದು ರಚನೆ ಆಗ್ತದ. ಹಾಗಾಗಿ ಇವರನ್ನ ಸಂವಿಧಾನದ ಶಿಲ್ಪಿ ಅಂತೇಳಿ ಕರೀತಾರ. ಕರಡು ರಚನಾ ಸಮಿತಿ ಅಧ್ಯಕ್ಷರು ಅಂತೇಳಿ ಕರೀತಾರ. 2 ವರ್ಷ 11 ತಿಂಗಳು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಏನು ಮಾಡ್ತಾರಪ್ಪ ಅಂದ್ರ ಸಂವಿಧಾನವನ್ನ ರಚನೆ ಮಾಡಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅವಧಿ. ಅಷ್ಟು ಒಂದು ಪರಿಶ್ರಮವನ್ನ ಪಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿಗಳಂದ್ರ ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರೇ. ಸಂವಿಧಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರೇ ಡಾಕ್ಟರ್ BR ಅಂಬೇಡ್ಕರ್ ಅವರೇ. ಹಾಗಾದ್ರೆ ನಮ್ಗೆಲ್ಲರಿಗೆ ಒಂದು ಉನ್ನತ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥವ್ರೆ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಂತ ಹೇಳ್ತಾ ಇದೇವ್ರಿ. ಹಾಗಾದ್ರೆ ಅವರು ಈ ಮಹದ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದರು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 3. ಪ್ರಶ್ನೆ ನಂಬರ್ 3 ಹೀಗಿದೆ ನೋಡ್ರಿ. ಈ ಕೆಳಗಿನಗಳಲ್ಲಿ ಯಾವುದು ಡಾಕ್ವಿನ್ ಆಫ್ ಲ್ಯಾಬ್ಸ್ ಮೂಲಕ ಪೂರ್ವ ಭಾರತದ ಪ್ರದೇಶಗಳಿಗೆ ಸೇರ್ಪಡೆಯಾಗಿಲ್ಲ? ಆಪ್ಷನ್ ಎ ರೀ ಸತಾರಾ, ಆಪ್ಷನ್ ಬಿ ರೀ ನಾಗ್ಪುರ್, ಆಪ್ಷನ್ ಸಿ ರೀ ಝಾನ್ಸಿ, ಆಪ್ಷನ್ ಡಿ ರೀ ಮೈಸೂರು. ಹಾಗಾದ್ರೆ ಡಾಕ್ವಿನ್ ಆಫ್ ಲ್ಯಾಬ್ಸ್ ಅಂದಾಗ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ, ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ನೋಡ್ತಾ ಇದೀವ್ರಿ. ಅದನ್ನ ನಾವು ಡಾಕ್ವಿನ್ ಆಫ್ ಲ್ಯಾಬ್ಸ್ ಅಂತ ಕರಿತಾ ಇದೀವಿ. 1848ರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತರ್ತಾನ್ರಿ. ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದ್ರ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನ ಜಾರಿಗೆ ತರ್ತಾನ್ರಿ. ಈ ಹಕ್ಕಿಲ್ಲ ಎಂಬ ಪದ್ಧತಿಯಿಂದ ಹಲವು ಪ್ರದೇಶಗಳು ಇವನ್ನ ಆಸ್ಥಾನಕ್ಕ ಸೇರ್ಪಡೆ ಆಗ್ತಾವ್ರಿ. ಅಂದ್ರ ಗಂಡು ಮಕ್ಕಳಿಲ್ಲದ ಯಾವ್ದಾದ್ರು ರಾಜ್ಯ ತೀರಿಕೊಂಡರ ಆ ಸಂಸ್ಥಾನ ನೇರವಾಗಿ ಯಾರಿಗೆ ಒಳಪಡ್ತಾ ಇತ್ತು? ಬ್ರಿಟಿಷ್ ಸರ್ಕಾರಕ್ಕೆ ಒಳಪಡ್ತಾ ಇತ್ತು. ಒಂದು ವೇಳೆ ಆತೇನಾದ್ರೂ ದತ್ತು ಪುತ್ರರನ್ನ ದತ್ತಕ್ಕೆ ತೆಗೆದುಕೊಂಡಿದ್ರೆ ಆ ದತ್ತು ಪುತ್ರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದರಲ್ಲಿ ನಾವು ನೋಡುವಾಗ ಯಾವ್ಯಾವಪ್ಪ ಅಂದ್ರೆ ಮೊದಲನೇದಾಗಿ ಝಾನ್ಸಿ ಅಂತೇಳಿ ನೋಡ್ತಾ ಇದೀವಿ, ಆನಂತರ ಸತಾರಾ ಅಂತೇಳಿ ನೋಡ್ತಾ ಇದೀವಿ, ಆನಂತರ ಸಂಬಲ್ಪುರ ಅಂತೇಳಿ ನೋಡ್ತಾ ಇದೀವಿ, ಆನಂತರ ಉದಯಪುರ ಅಂತ ನೋಡ್ತಾ ಇದೀವಿ. ಹೀಗೆ ಹಲವು ರೀತಿಯಾಗಿರ್ತಕ್ಕಂತಹ ಸ್ಥಳಗಳು ಏನಾಗ್ತಾವಪ್ಪ ಅಂದ್ರೆ ಇವರ ಒಂದು ಸಂಸ್ಥಾನಕ್ಕೆ ಒಳಪಡ್ತಾವ್ರಿ. ಆದ್ರೆ ಪ್ರಶ್ನೆ ಏನಿದೆ ಅಂದ್ರ ಈ ಕೆಳಗಿನಗಳಲ್ಲಿ ಯಾವುದು ಡಾಕ್ವಿನ್ ಆಫ್ ಲ್ಯಾಬ್ಸ್ ಮೂಲಕ ಪೂರ್ವ ಭಾರತದ ಪ್ರದೇಶಗಳಿಗೆ ಸೇರ್ಪಡೆಯಾಗಿಲ್ಲ ಅಂದಾಗ ಸತಾರಾ ಸೇರ್ಪಡೆಯಾಗಿದ್ರಿ, ಆಮೇಲೆ ನಾಗ್ಪುರ ಅಂತಕ್ಕಂಥದ್ದು ಸೇರ್ಪಡೆಯಾಗಿದ್ರಿ, ಝಾನ್ಸಿ ಅಂತಕ್ಕಂಥದ್ದು ಸೇರ್ಪಡೆಯಾಗಿದೆ. ಹಾಗಾದ್ರೆ ಸೇರ್ಪಡೆಯಾಗದ ಒಂದು ಭೂ ಪ್ರದೇಶ ಅಂದಾಗ ಅದು ಮೈಸೂರು ಅಂತ ನೋಡ್ತಾ ಇದೀವಿ. ಮೈಸೂರು ಏನಾಗಲಿಲ್ಲರಿ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಗೆ ಒಳಪಡದ ಪ್ರದೇಶ ಆಗಿದೆ ಅಂತೇಳಿ ನೋಡ್ತಾ ಇದೀವಿ. ಕ್ಲಿಯರ್ ರೀ? ಅದ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 4 ರೀ. ಪ್ರಶ್ನೆ ನಂಬರ್ 4 ಹೀಗಿದೆ ನೋಡ್ರಿ. ಈ ಕೆಳಗಿನ ವರ್ಗಗಳಲ್ಲಿ ಯಾರು ಮಂದಗಾಮಿಯಾಗಿರಲಿಲ್ಲ? ಆಪ್ಷನ್ ಎ ಹೀಗಿದೆ ನೋಡ್ರಿ,
ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಬಿ ದಾದಾಬಾಯಿ ನವರೋಜಿ, ಆಪ್ಷನ್ ಸಿ ಫಿರೋಜ್ ಶಾ ಮೆಹ್ರಾ, ಆನಂತರ ಆಪ್ಷನ್ ಡಿ ಬಿಟ್ಟಿ ದೇವ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಬಿಟ್ಟಿ ದೇವ. ಬಿಟ್ಟಿ ದೇವ ಆಗಿರ್ಲಿಲ್ರಿ, ನೋಡ್ರಿ ಮಹಾದೇವ್ ಗೋವಿಂದ ರಾನಡೆ, ಮಹಾದೇವ್ ಗೋವಿಂದ ರಾನಡೆ, ಗೋವಿಂದ ರಾನಡೆ, ಆನಂತರ ಗೋಪಾಲ್ ಕೃಷ್ಣ ಗೋಖಲೆ, ಗೋಪಾಲ್ ಕೃಷ್ಣ ಗೋಖಲೆ, ಆನಂತರ ಸುರೇಂದ್ರನಾಥ್ ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂತರ ದಾದಾಬಾಯಿ ನವರೋಜಿ, ಆನಂತರ ಫಿರೋಜ್ ಶಾ ಮೆಹ್ತಾ, ಫಿರೋಜ್ ಶಾ ಮೆಹ್ತಾ ಅವರು ಸಹ ಮಂದಗಾಮಗಳಾಗಿದ್ರು. ಬಿಟ್ಟಿದೇವ ಅಂತಕ್ಕಂಥವನು ವರ್ಧನರ ಮನೆತನದ ಸ್ಥಾಪಕ, ಇದ್ರಿ ಹೊಯ್ಸಳರ ಮನೆತನದ ಸ್ಥಾಪಕ, ಸಾರಿ ಹೊಯ್ಸಳ ಮನೆತನದ ಸ್ಥಾಪಕ ಅಂದಾಗ ಬಿಟ್ಟಿದೇವ. ಬಿಟ್ಟಿದೇವ ಈಗ ಏನಂತ ಕರೀತಾರಪ್ಪ ಅಂದ್ರೆ ಬಿಟ್ಟಿದೇವ ವಿಷ್ಣುವರ್ಧನ ಅಂತೇಳಿ ಏನಾದಪ್ಪ ಅಂದ್ರೆ ನಾಮಾಂಕಿತನಾದ. ವಿಷ್ಣುವರ್ಧನನ ಮೊದಲ ಹೆಸರು ಏನಂದಾಗ ಬಿಟ್ಟಿದೇವ ರೀ. ಹಾಗಾದ್ರೆ ಈತ ಬಿಟ್ಟಿದೇವ ಮಂದಗಾಮಿ ಆಗಿರ್ಲಿಲ್ಲ, ಇವರೆಲ್ಲರೂ ಮಂದಗಾಮಿಗಳಾಗಿದ್ದರು ಅಂತೇಳಿ ನೋಡ್ತಾ ಇದೀವಿ. ತೀವ್ರಗಾಮಿಗಳಂದಾಗ ಗೊತ್ತಿದೆ ರೀ, ಲಾಲ ಬಾಲ ಪಾಲ, ಲಾಲ ಬಾಲ ಪಾಲ ಅಂದ್ರೆ ಲಾಲಾ ಲಜಪತ್ ರಾಯಿ, ಬಾಲ ಗಂಗಾಧರ ತಿಲಕ, ಬಿಪಿನ್ ಚಂದ್ರ ಪಾಲ ಇವರು ತೀವ್ರಗಾಮಿಗಳಾಗಿದ್ರಿ, ಮಂದಗಾಮಿಗಳಾಗಿದ್ರು. ಹಾಗಾದ್ರೆ ಯಾರು ಮಂದಗಾಮಿಗಳಾಗಿಲ್ಲ ಅಂದ್ರೆ ಬಿಟ್ಟಿದೇವ ಆಗಿದ್ದ, ಹೊಯ್ಸಳರ ಮನೆತನದ ದೊರೆ ಆಗಿದ್ದ ಅಂತೇಳಿ ನೋಡ್ತಾ ಇದೀವಿ, ಹೌದಿಲ್ರಿ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 5. ಪ್ರಶ್ನೆ ನಂಬರ್ 5 ಹೀಗಿದೆ ನೋಡ್ರಿ, ಈ ಕೆಳಗಿನವರಲ್ಲಿ ಬಂಗಾಳದ ಶಾಶ್ವತ ವಸಾಹತು ವ್ಯವಸ್ಥೆಯನ್ನ ಪರಿಚಯಿಸಿದವರಾರು ಅಂತಿದೆ ನೋಡ್ರಿ. ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ಬಿ ಮೌಂಟ್ ಬ್ಯಾಟನ್, ಆಪ್ಷನ್ ಸಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಡಿ ವಿಲಿಯಂ ಬೆಂಟಿಂಗ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ರೀ ಲಾರ್ಡ್ ಕಾರ್ನ್ವಾಲಿಸ್ ಅಂತ ನೋಡ್ತಾ ಇದೀವಿ ರೀ. ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳದಲ್ಲಿ ಶಾಶ್ವತ ವಸಾಹತು ವ್ಯವಸ್ಥೆಯನ್ನ ಪರಿಚಯಿಸಿದ. ನೋಡ್ರಿ 1793ರಲ್ಲಿ ಕಾಯಂ ಜಮೀನುದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನ್ರಿ. ಕಾಯಂ ಜಮೀನುದಾರಿ ಪದ್ಧತಿ, ಈ ಕಾಯಂ ಜಮೀನುದಾರಿ ಪದ್ಧತಿಯನ್ನ ಜಾರಿಗೆ ತರುವುದರ ಮೂಲಕ ಏನ್ರಿ ಭಾರತದ ಪ್ರದೇಶಗಳೆಲ್ಲ ಬ್ರಿಟಿಷ್ ಸಂಸ್ಥಾನಕ್ಕೆ ಒಳಪಡುವ ಅಂತಹ ಒಂದು ವ್ಯವಸ್ಥೆ. ಅದಕ್ಕಾಗಿ 1793ರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ರೀ ಈ ಒಂದು ಕಾಯಂ ಜಮೀನುದಾರ ಪದ್ಧತಿಯನ್ನ ಜಾರಿಗೆ ತರ್ತಾನ. ಅದಕ್ಕಾಗಿ ಬಂಗಾಳದ ಶಾಶ್ವತ ವಸಾಹತು ವ್ಯವಸ್ಥೆಯನ್ನ ಪರಿಚಯಿಸಿದವನ ಯಾರಪ್ಪ ಅಂದಾಗ ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ವಾರನ್ ಹೇಸ್ಟಿಂಗ್ ಅಂದಾಗ 1773ರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿಗೆ ತರ್ತಾನ. ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿಗೆ ತರ್ತಾನ. ಈತನನ್ನ ಬಂಗಾಳದ ಮೊದಲ ಗವರ್ನರ್ ಅಂತೇಳಿ ಕರಿತಾ ಇದೀವಿ. ಬಂಗಾಳದ ಮೊದಲ ಗವರ್ನರ್, ಹೌದಲ್ರಿ. ಅದೇ ರೀತಿಯಾಗಿ ಮೌಂಟ್ ಬ್ಯಾಟನ್ ಅಂದಾಗ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಅಂತ ನೋಡ್ತಾ ಇದ್ರಿ. ಸ್ವತಂತ್ರ ಭಾರತದ ಮೊದಲ ಗವರ್ನರ್, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಅಂತೇಳಿ ಕರಿತಾ ಇದೀವಿ. ಇನ್ನು ವಿಲಿಯಂ ಬೆಂಟಿಕ್ ಅಂದಾಗ ಇಂಗ್ಲಿಷ್ ಶಿಕ್ಷಣದ ರೂವಾರಿ, ಇಂಗ್ಲಿಷ್ ಶಿಕ್ಷಣದ ರೂವಾರಿ ಅಂತೇಳಿ ಈತನನ್ನು ನಾವು ಕರಿತಾ ಇದ್ದೀವಿ. ಅಷ್ಟೇ ಅಲ್ಲದ 1829ರಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ರವರ ನೇತೃತ್ವದಲ್ಲಿ ಸತಿ ಸಹಗಮನ ಪದ್ಧತಿ ಕಾನೂನು ಬಾಹಿರ ಅಂತೇಳಿ ಏನು ಮಾಡ್ತಾನಪ್ಪ ಅಂದ್ರೆ ಘೋಷಣೆಯನ್ನ ಮಾಡಿದ ಅಂತೇಳಿ ನೋಡ್ತಾ ಇದೀವಿ. ಆದ್ರೆ ಈ ಒಂದು ಬಂಗಾಳದ ಶಾಶ್ವತ ವಸಾಹತು ವ್ಯವಸ್ಥೆಯನ್ನ ಪರಿಚಯಿಸಿದವರು ಯಾರು ಅಂದಾಗ ಯಾರೇ ಲಾರ್ಡ್ ಕಾರ್ನ್ವಾಲಿಸ್ ಅವರಾಗಿದ್ದಾರೆ. SP ಹುದ್ದೆಯನ್ನು ಸಹ ಸೃಷ್ಟಿ ಮಾಡಿದರು. ಸೂಪರ್ಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಸಹ ಸೃಷ್ಟಿ ಮಾಡಿದವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ರವರಾಗಿದ್ದಾರೆ, ಹೌದಲ್ರಿ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ರೀ ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಹಲವಾರು ರೀತಿಯ ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ನಾವು
GKಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ, ನಿಮ್ಮ ಸಲುವಾಗಿ ರೆಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ಯಾರ್ಯಾರು ವೀಕ್ಷಿಸ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೈಹಿಕ ಲಿಖಿತ ಪರೀಕ್ಷೆಗಳ ತರಬೇತಿಯನ್ನು ನಮ್ಮ ಮಂಜುನಾಥ ಸೈನಿಕ ತರಬೇತಿಯಲ್ಲಿ ನೀಡ್ತಾ ಇದ್ದೇವೆ. ಹಾಗಾದರೆ ಅದರ ಸದುಪಯೋಗವನ್ನು ತಾವು ಪಡಿಸಿಕೊಳ್ಳ್ರಿ ಅಂತ ಹೇಳ್ತಾ ಅದರ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6 ಇದೆ ನೋಡ್ರಿ. ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪ್ರಗತಿಶೀಲ ಬರಹಗಾರರ ಗುಂಪಿನ ಮೊದಲ ಅಧ್ಯಕ್ಷರಾಗಿದ್ದರು? ನೋಡ್ರಿ ಪ್ರಶ್ನೆ ಏನಿದೆ, ಪ್ರಗತಿಶೀಲ ಬರಹಗಾರರ ಗುಂಪಿನ ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಆಪ್ಷನ್ ಎ ರೀ ಮುನ್ಷಿ ಪ್ರೇಮಚಂದ್ರ, ಆನಂತರ ನೋಡ್ರಿ ಮುನ್ಷಿ ಪ್ರೇಮಚಂದ್ರ, ಆನಂತರ ಆಪ್ಷನ್ ಬಿ ಬಾಲ್ ಗಂಗಾಧರ ತಿಲಕ್, ಆಪ್ಷನ್ ಡಿ ಲಾಲಾ ಲಜಪತ್ ರಾಯ, ಆಪ್ಷನ್ ಡಿ ಮೇಲಿನ ಎಲ್ಲರೂ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಆಪ್ಷನ್ ಎ ಮುನ್ಷಿ ಪ್ರೇಮಚಂದ್ರ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಗತಿಶೀಲ ಬರಹಗಾರರ ಗುಂಪಿನ ಮೊದಲ ಅಧ್ಯಕ್ಷರಾಗಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಭಾರತಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳಂದ್ರ ಅವರೇ ಮುನ್ಷಿ ಪ್ರೇಮಚಂದ್ರ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಬಾಲ ಗಂಗಾಧರ ತಿಲಕ್ ಅಂದಾಗ ಇವರು ಸಹ ನೋಡುವಾಗ ಬಾಲ ಗಂಗಾಧರ ತಿಲಕರ ಬಗ್ಗೆ ನೋಡುವಾಗ ನೋಡ್ರಿ ಸ್ವತಂತ್ರ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತಾರ. ಅದೇ ರೀತಿಯಾಗಿ ಮರಾಠ ಅಂತಕ್ಕಂಥ ಪತ್ರಿಕೆ, ಕೇಸರಿ ಅಂತಕ್ಕಂಥ ಪತ್ರಿಕೆ, ಇದು ನನ್ನ ಇಂಗ್ಲಿಷ್ ಭಾಷೆಯಲ್ಲಿ, ಇದು ನನ್ನ ಮರಾಠಿ ಭಾಷೆಯಲ್ಲಿ ಪ್ರಕಟಿಸಿ ಜನರಿಗೆ ರಾಷ್ಟ್ರೀಯತೆಯ ಭಾವನೆಯನ್ನ ಬಿತ್ತುವಂತ ಕಾರ್ಯವನ್ನ ಮಾಡ್ತಾರ ಬಾಲ ಗಂಗಾಧರ ತಿಲಕ. 1917ರಲ್ಲಿ ಹೋಮ್ ರೂಲ್ ಚಳವಳಿಯನ್ನ ಸಹ ಯಾರ ಜೊತೆಗೆ ಕೊಡ್ಕೊಂಡ್ರೆ ಅನ್ನಿ ಬೇಸೆಂಟ್ ಅವರ ಜೊತೆಗೆ ಕೊಡ್ಕೊಂಡ ಹೋಮ್ ರೂಲ್ ಚಳವಳಿಯನ್ನು ಸಹ ಬಾಲ ಗಂಗಾಧರ ತಿಲಕರವರು ಮಾಡ್ತಾರ. ಇನ್ನು ಲಾಲಾ ಲಜಪತ್ ರಾಯ ಅಂದಾಗ ನೋಡ್ರಿ ಇವರು ಸಹ ಒಬ್ಬರ ತೀವ್ರಗಾಮಿಗಳಾಗಿದ್ದಾರ. 1927ರಲ್ಲಿ ಬಂದಿರತಕ್ಕಂಥ ಸೈಮನ್ ಆಯೋಗದ ವಿರುದ್ಧ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥದನ್ನು ಸಹ ಘೋಷಣೆ ಮಾಡ್ತಾರ, ಸೈಮನ್ ಗೋ ಬ್ಯಾಕ್. ಆದರೆ ಏನಪ್ಪಾ ಆದರೆ 1928ರಲ್ಲಿ ನಡೆದಿರ್ತಕ್ಕಂಥ ಸೈಮನ್ ಆಯೋಗದ ಲಾಠಿ ಏಟಿನ ಪ್ರಹಾರಕ್ಕೆ ಒಳಗಾಗಿ ಲಾಲಾ ಲಜಪತ್ ರಾಯರವರು ಮರಣವನ್ನು ಹೊಂತಾರ. ಆದರೆ ಇವರು ಹೇಳ್ತಾರ ನಾವು ಸ್ವತಂತ್ರವನ್ನ ಹಕ್ಕಿನ ರೂಪದಲ್ಲಿ ಪಡಿತೇವೆ ಹೊರತು ಭಿಕ್ಷಾಟಿನ ರೂಪದಲ್ಲಿ ಅಲ್ಲ ಅಂತಕ್ಕಂಥ ಒಂದು ಏನ್ರಿ ವೀರಾವೇಶದ ಮಾತನ್ನು ಸಹ ಲಾಲಾ ಲಜಪತ್ ರಾಯರವರು ಹೇಳ್ತಾರೆ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ನಾವು ನೋಡುವಾಗ ಪ್ರಗತಿಶೀಲ ಬರಹಗಾರರ ಒಂದು ಗುಂಪಿನ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಮುನ್ಷಿ ಪ್ರೇಮಚಂದ್ ಅವರು ಆಗಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 7 ನೋಡುವಾಗ ನೋಡ್ರಿ ಭಾರತದ ಉಪರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸುವ ನಿರ್ಣಯವನ್ನ ಈ ಕೆಳಗಿನವುಗಳಲ್ಲಿ ನಾವು ಎಲ್ಲಿ ಮಂಡಿಸಬಹುದು ಅಂದಾಗ ಆಪ್ಷನ್ ಎ ಲೋಕಸಭೆ ಮಾತ್ರ ರೀ, ಆಪ್ಷನ್ ಬಿ ರಾಜ್ಯಸಭೆ ಮಾತ್ರ ರೀ, ಆಪ್ಷನ್ ಸಿ ಸಂಸತ್ತಿನ 2 ಸದನಗಳಲ್ಲಿ ಯಾವುದಾದರೂ ಒಂದು ಇದೆ ರೀ. ಹಾಗಾದ್ರೆ ಸಂಸತ್ತಿನ 2 ಸದನಗಳ ಜಂಟಿ ಸಭೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ರೀ, ರಾಜ್ಯಸಭೆಯಲ್ಲಿ ಮಾತ್ರ ಉಪರಾಷ್ಟ್ರಪತಿಯನ್ನು ಏನು ಮಾಡಬಹುದ್ರಿ ಪದಚ್ಯುತಿಗೊಳಿಸ್ತಕ್ಕಂಥದ್ದು ಇದೆ ರೀ. ಹಾಗಾದ್ರೆ ಉಪರಾಷ್ಟ್ರಪತಿ ಅಂದಾಗ ನಾವು ನೋಡುವಾಗ ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದಾರೆ ರೀ. ಈ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಇವರನ್ನ ಏನು ಮಾಡ್ತಕ್ಕಂಥ ಅಧಿಕಾರ ಇದೆ ರೀ, ಪದಚ್ಯುತಿಗೊಳಿಸ್ತಕ್ಕಂಥ ಅಧಿಕಾರ ಇದೆ ರೀ. ಹಾಗಾದ್ರೆ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ 66ನೇ ವಿಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ 2 ಸದನಗಳ ಸದಸ್ಯರು ಪರೋಕ್ಷ ಚುನಾವಣೆಯ ಮೂಲಕ ಇವರನ್ನ ನೇಮಕ ಮಾಡ್ತಾರ. ಆದ್ರ ಈಗ ನಾವು ನೋಡುವಾಗ ಏನಪ್ಪಾ ಅಂದ್ರೆ ಉಪರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸ್ತಕ್ಕಂತಹ ಒಂದು ಅಧಿಕಾರ ರಾಜ್ಯಸಭೆಗಿದೆ ಅಂತೇಳಿ ನೋಡ್ತಾ ಇದ್ದೀವಿ, ಹೌದಲ್ರಿ? ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ರಾಜ್ಯಸಭೆ ಅಂದಾಗ ರಾಜ್ಯಸಭೆ ಸದಸ್ಯರ ಸಂಖ್ಯೆ 250, ಅದರಲ್ಲಿ 238 ಜನರನ್ನ ಚುನಾವಣೆ ಮೂಲಕ ನೇಮಕ ಮಾಡಿದ್ರೆ 12 ಜನರನ್ನ ಹೆಂಗ ನೇಮಕ ಮಾಡ್ತಾರ, ರಾಷ್ಟ್ರಪತಿಯವರು ಏನು ಮಾಡ್ತಾರಪ್ಪ ಅಂದ್ರ ಅವರ ಸಲ್ಲಿಸಿರ್ತಕ್ಕಂಥ ಸೇವೆಗಳ ಆಧಾರದ ಮೇಲೆ ಅವರನ್ನ ನೇಮಕ ಮಾಡ್ತಾರಂತ ನೋಡ್ತಾ ಇದೀವಿ. ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತೇಳಿ ಕರಿತಾ ಇದ್ದೇವೆ, ಮೇಲ್ಮನೆ ಅಂತೇಳಿ ಕರಿತಾ ಇದ್ದೇವೆ. ಆ ನಂತರ ಏನಂತ ಕರಿತಾ ಇದ್ರಿ, ಶಾಶ್ವತ ಸದನ ಅಂತೇಳಿ ಕರಿತಾ ಇದ್ದೇವೆ, ಶ್ರೀಮಂತರ ಸಭೆ ಅಂತೇಳಿ ಕರಿತಾ ಇದ್ದೇವೆ,
ಶ್ರೀಮಂತರ ಸಭೆ ಅಂತೇಳಿ ಕರೀತಾ ಇದ್ದೇವೆ. ಈ ಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಯವರಾಗಿರ್ತಾರ. ಅವರನ್ನ ಪದಚ್ಯುತಗೊಳಿಸ್ತಕ್ಕಂಥ ಅಧಿಕಾರ ಸಹ ರಾಜ್ಯಸಭೆಗೆ ಮಾತ್ರ ಇದೆ ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 8 ನೋಡ್ರಿ. ಪ್ರಶ್ನೆ ನಂಬರ್ 8 ಹೀಗಿದೆ ನೋಡ್ರಿ. ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನ ಸೇರಿಸುವುದರ ಉದ್ದೇಶ ಏನಾಗಿತ್ತು ಅಂದಾಗ ನೋಡ್ರಿ, ಆಪ್ಷನ್ ಎ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು, ಆಪ್ಷನ್ ಬಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು, ಆಪ್ಷನ್ ಸಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು, ಆಪ್ಷನ್ ಡಿ ಗಾಂಧಿವಾದಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿದೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಆಪ್ಷನ್ ಎ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ಐರ್ಲೆಂಡ್ ದೇಶದಿಂದ ಏನು ಮಾಡಲಾಗಿದೆ, ಎರವಲನ್ನ ಪಡೆದುಕೊಳ್ಳಲಾಗಿದೆ ಅಂತೇಳಿ ನೋಡ್ತಾ ಇದೀವಿ. ಮೊದಲಕ ರಾಜಕೀಯ ಪ್ರಜಾಪ್ರಭುತ್ವ ಸ್ಥಾಪನೆ ಆಗ್ತಕ್ಕಂಥ ತತ್ವಗಳು ಇದಾವ್ರಿ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತತ್ವಗಳು ಇದಾವ್ರಿ. ಹಾಗಾದ್ರೆ ಗಾಂಧಿವಾದಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ತಕ್ಕಂಥ ತತ್ವಗಳು, ಹಾಗಾದ್ರೆ ನಮಗೆ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ತಕ್ಕಂಥ ತತ್ವಗಳು ಬೇಕಾಗಿದ್ದು ಅದನ್ನ ನಾವು ಐರ್ಲೆಂಡ್ ದೇಶದಿಂದ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಇದರ ಉದ್ದೇಶ ಆಗಿತ್ತು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸೇರಿಸುವುದರ ಉದ್ದೇಶವೇ ಏನಾಗಿತ್ರಿ, ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಾಗಿತ್ತು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ನಂಬರ್ 9 ನೋಡ್ರಿ. ಪ್ರಶ್ನೆ ನಂಬರ್ 9 ಹೀಗಿದೆ. ಈ ಕೆಳಗಿನ ಯಾವ ಲೇಖನವು ಸಮಾನ ನ್ಯಾಯದ ಕಲ್ಪನೆಯನ್ನ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನ ನೀಡುವುದರನ್ನ ಉತ್ತೇಜಿಸುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ ಅದಕ್ಕೆ ವಿಧಿ 38 ಆಪ್ಷನ್ ಎ, ಆಪ್ಷನ್ ಬಿ ವಿಧಿ 39, ಆಪ್ಷನ್ ಸಿ ವಿಧಿ 39 ಎ, ಆಪ್ಷನ್ ಡಿ ವಿಧಿ 41 ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದಾಗ ನೋಡ್ರಿ ಆಪ್ಷನ್ ಬಿ ವಿಧಿ 39 ಅಂತೇಳಿ ನೋಡ್ತಾ ಇದೀವಿ. ಇದು ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಸಮಾನ, ಇದು 39 ಒಂದಾಗಬೇಕಾಗಿದ್ರಿ. ಇದು ಸಮಾನ ನ್ಯಾಯದ ಕಲ್ಪನೆಯನ್ನ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನ ನೀಡುವ ಒಂದು ವಿಧಿ ಯಾವುದಪ್ಪ ಅಂದ್ರೆ ವಿಧಿ 39 ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಸಮಾನವಾಗಿರ್ತಕ್ಕಂತಹ ನ್ಯಾಯದ ಕಲ್ಪನೆಯನ್ನ ಅದರ ಜೊತೆಗೆ ಬಡವರಿಗೆ ಉಚಿತ ಕಾನೂನು ನೆರವನ್ನ ನೋಡ್ರಿ, ಬಡವರಿಗೆ ಉಚಿತ ಕಾನೂನು ನೆರವನ್ನ ನೀಡುವುದು ಆಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ನಮ್ಗೆ ಗೊತ್ತಿರ್ಬೇಕ್ರಿ, ಮೊಟ್ಟ ಮೊದಲ ಬಾರಿಗೆ ಮೂಲ ಸಂವಿಧಾನದಲ್ಲಿ 22 ಭಾಗಗಳು ಇದ್ದು ರೀ, ಆ ನಂತರ 8 ಅನುಸೂಚಿಗಳಿದ್ದು ರೀ, 395 ವಿಧಿಗಳು ರೀ, ಇವು ಭಾಗಗಳು ರೀ, ಇವು ಅನುಸೂಚಿಗಳು ರೀ, ಇವು ವಿಧಿಗಳು ಇದ್ದು ರೀ. ಯಾವಾಗ ಸಂವಿಧಾನ ರಚನೆ ಆಗಿತ್ತು ನೋಡ್ರಿ, ಯಾವಾಗ ಮೂಲತಃ ಇದ್ದು ರೀ ಇವ. ಈಗ ಪ್ರಸ್ತುತ ಅಂದಾಗ ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು, 475ಕ್ಕಿಂತ ಹೆಚ್ಚಿನ ವಿಧಿಗಳನ್ನು ನಾವು ಸಂವಿಧಾನದಲ್ಲಿ ನೋಡಲಾಗುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಸಂವಿಧಾನ ಅಂದಾಗ ಜನವರಿ 26 ನಾವು ಜನವರಿ 26 ಪ್ರತಿ ವರ್ಷ ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂತು. ಅದ ನವೆಂಬರ್ 26 ನಾವು ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ 1949 ನವೆಂಬರ್ 26 ಏನಾಗಿತ್ತಪ್ಪ ಅಂದ್ರೆ ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥ ದಿನ. ಅದರ ಸಭೆ ನೆನಪಿಗಾಗಿ ನಾವೇನು ಮಾಡ್ತಾ ಇದ್ವಿ, ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಹಾಗಾದ್ರೆ ಇದಕ್ಕೆ ನೋಡ್ರಿ 39ನೇ ವಿಧಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಸಮಾನ ನ್ಯಾಯದ ಕಲ್ಪನೆಯನ್ನ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನ ನೀಡ್ತಕ್ಕಂಥದನ್ನ ಸಹ ಹೇಳ್ತಾ ಇದ್ವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ನಂಬರ್ 10 ರೀ.
ಪ್ರಶ್ನೆ ನಂಬರ್ 10 ಇದೆ ನೋಡ್ರಿ. ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕುವ ಆಶಯದೊಂದಿಗೆ ಜಪಾನಿಯರ ಸಹಯೋಗದೊಂದಿಗೆ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಯಾರು ಪ್ರಾರಂಭಿಸಿದರು ಅಂತ ನೋಡುವಾಗ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ತಾತ್ಯಾ ಟೋಪೆ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಭಗತ್ ಸಿಂಗ್ ಅಂತಿದ್ದೀರಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ನೋಡ್ತಾ ಇದೀವಿ. ಇವರು ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕ್ತಕ್ಕಂಥ ಒಂದು ಆಶಯದೊಂದಿಗೆ ಜಪಾನಿಯರ ಸಹಾಯದೊಂದಿಗೆ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಪ್ರಾರಂಭಿಸಿದರು. INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದನ್ನ ಜಪಾನಿಯರ ಒಂದು ಸಹಕಾರದೊಂದಿಗೆ ಸುಭಾಷ್ ಚಂದ್ರ ಬೋಸ್ರವರು ಏನು ಮಾಡ್ತಾರಪ್ಪ ಅಂದ್ರೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಬಿಟ್ರು. ಅಷ್ಟ ಅಲ್ಲದ ನೋಡ್ರಿ 1914ರಿಂದ 1918ರಲ್ಲಿ 1ನೇ ಮಹಾಯುದ್ಧ ಅಂತಕ್ಕಂಥದ್ದು ನಡೀತೈತ್ರಿ. ಎರಡನೇದಿ 1939ರಿಂದ 1945ರಲ್ಲಿ 2ನೇ ಮಹಾಯುದ್ಧ ನಡೀತೈತ್ರಿ. 1ನೇ ಮಹಾಯುದ್ಧದಲ್ಲಿ ನಮ್ಮ ಭಾರತದ ಸೈನಿಕರು ಜಪಾನಿಯರ ಒಂದು ನೋಡ್ರಿ ಬಂಧಿಸಿದರು ಈ ಸೈನಿಕರನ್ನ. ಆವಾಗ ನಮ್ಮ ಭಾರತದ ಸುಭಾಷ್ ಚಂದ್ರ ಬೋಸ್ರವರು ಅಲ್ಲಿರ್ತಕ್ಕಂಥ ಸೈನ್ಯವನ್ನ ಸಂಘಟಿಸಿ ಜಪಾನಿಯರ ಸಹಯೋಗದೊಂದಿಗೆ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಸೇನೆಯನ್ನ ಕಟ್ಟಿ ಬಿಡ್ತಾರ. ಅದ ಭಾರತೀಯ ರಾಷ್ಟ್ರೀಯ ಸೇನೆ ಅಂತೇಳಿ ನೋಡ್ತಾ ಇದ್ದೇವೆ ರೀ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಹೇಳ್ತಾ ಇದ್ದೀವಿ. ಇದನ್ನ ಕಟ್ಟುವುದರ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕುವುದೇ ಅವರ ಉದ್ದೇಶವಾಗಿತ್ತು. ಏನ್ ಹೇಳ್ತಾರ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತೇನೆ ಅಂತ ಒಂದು ಮಹಾನ್ ವಾಕ್ಯವನ್ನ ನಮಗ ಆ ಒಂದು ಒಳ್ಳೆ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾ ಇದ್ರ. ನಮ್ಮ ಭಾರತದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟಿರ್ತಕ್ಕಂತಹ ಹಲವು ವ್ಯಕ್ತಿಗಳಲ್ಲಿ ಮಹಾನ್ ವ್ಯಕ್ತಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ತಪ್ಪಾಗಲಾರದು ಅಂತ ಒಬ್ಬ ಮಹಾನ್ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರನ್ನ ಹೊರ ಹಾಕುವ ಸಲುವಾಗಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸಹ ಪ್ರಾರಂಭಿಸಿದ್ರು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಪ್ರಶ್ನೆ ಉತ್ತರಗಳನ್ನ ನೋಡಿಕೊಂಡೆವು. ಹಾಗಾದ್ರೆ ಈ 10 ಪ್ರಶ್ನೆಗಳಲ್ಲಿ ನಿಮಗೇನಾದ್ರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಾದ್ರೆ ಆ ಕಮೆಂಟ್ ಮಾಡುವುದನ್ನು ನಾವು ವೀಕ್ಷಿಸಿ ಅದರಲ್ಲಿರ್ತಕ್ಕಂತಹ ಕಮೆಂಟ್ಗೆ ಉತ್ತರವನ್ನು ನೀಡುವುದರ ಮೂಲಕ ಮತ್ತೆ ಮುಂದಿನ ಕ್ಲಾಸ್ಗಳನ್ನು ರೆಡಿ ಮಾಡೋಣ. ಹಾಗಾದ್ರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.